ನೂರಾರು ರೆಸ್ಯೂಮೆಗಳನ್ನ ಕಳಿಸಿ ಸಾಲು ಸಾಲು ಇಂಟರ್ವ್ಯೂಗಳನ್ನ ಎದುರಿಸಿ ಕೊನೆಗೆ ನಿರಾಸೆ ಮಾತ್ರವೇ ಕೈಗೆ ಸಿಗುವ ಆ ಹತಾಶೆಯ ಕ್ಷಣಗಳನ್ನು ಒಮ್ಮೆ ಊಹಿಸ್ಕೊಳ್ಳಿ. ಹೌದು, ಅದು ನಿಜಕ್ಕೂ ಬಹಳ ಕಷ್ಟದ ಸಮಯ. ಖಂಡಿತ. ಇಂದಿನ ಈ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಒಂದು ಒಳ್ಳೆಯ ಉದ್ಯೋಗ, ಆರ್ಥಿಕ ಭದ್ರತೆ ಮತ್ತೆ ನೆಮ್ಮದಿಯ ಜೀವನವನ್ನ ಕಟ್ಕೊಳ್ಳೋದು ಒಂದು ರೀತಿಯಲ್ಲಿ ಯುದ್ಧನೇ ಸರಿಯಲ್ವಾ? ಆದರೆ ನಾವು ಯೋಚನೆ ಮಾಡಬೇಕಾದ ವಿಷಯ ಏನಂದ್ರೆ, ಲಿಂಕ್ಡ್ಇನ್ ಪ್ರೊಫೈಲ್, ನೆಟ್ವರ್ಕಿಂಗ್ ಅಥವಾ ಕರಿಯರ್ ಕೌನ್ಸೆಲಿಂಗ್ಗಿಂತಲೂ ಮಿಗಿಲಾದ, ಸುಮಾರು 3000 ವರ್ಷಗಳಷ್ಟು ಹಳೆಯದಾದ ಒಂದು ಪ್ರಾಚೀನ ಮಂತ್ರ ಈ ಎಲ್ಲ ಆಧುನಿಕ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲದು ಅಂತ ಯಾರಾದ್ರೂ ಹೇಳಿದ್ರೆ ನಂಬೋಕ್ ಸಾಧ್ಯನಾ? ಮೇಲ್ನೋಟಕ್ಕೆ ಅಂದ್ರೆ ಇದೊಂಥರ ಅತಿಶಯೋಕ್ತಿ ಅಂತ ಅನ್ಸ್ಬೋದು. ಹೌದು, ಎಕ್ಸಾಕ್ಟ್ಲಿ. ಆದ್ರೆ ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ಇದನ್ನೇ ಬಿಡಿಸಿ ನೋಡ್ಲಿದ್ದೀವಿ. ನಮ್ಮ ಕರಿಯರ್, ಫಿನಾನ್ಷಿಯಲ್ ಸೆಕ್ಯೂರಿಟಿಗೂ ಮತ್ತೆ ನಮ್ಮ ಪ್ರಾಚೀನ ಗ್ರಂಥಗಳಿಗೂ ಇರುವ ಆಳವಾದ ಕೊಂಡಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಈ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಆಳವಾಗಿ ಅಧ್ಯಯನ ಮಾಡ ಹೊರಟಿರುವ ಮೂಲವನ್ನ ಗಮನಿಸಿದ್ರೆ ಇದರ ಹಿಂದಿನ ವಿಜ್ಞಾನ ಮತ್ತೆ ತರ್ಕ ಬಹಳ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಇಂದಿನ ನಮ್ಮ ಚರ್ಚೆಯ ಆಧಾರ ವಿಜಯೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಒಂದು ಬೃಹತ್ ಗ್ರಂಥ. ಓಕೆ. ಆ ಗ್ರಂಥದ ಹೆಸರು ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಭಕ್ತಿಯುಕ್ತ ಜ್ಞಾನಯೋಗ. ಇದು ಬರೋಬ್ಬರಿ 800 ಪುಟಗಳ ಪುಸ್ತಕ. 800 ಪುಟಗಳ ಗ್ರಂಥ, ಅದು ಕೇವಲ ಒಂದು ಆಚರಣೆಯ ಬಗ್ಗೆ. ಇದು ನಿಜಕ್ಕೂ ಕುತೂಹಲ ಮೂಡಿಸುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಮಂತ್ರ, ಜಪ, ಧ್ಯಾನ ಅಂದ್ಕೂಡ್ಲೆ ನಾವೆಲ್ಲರೂ ಅದನ್ನ ಕೇವಲ ಮೋಕ್ಷಕ್ಕೆ ಅಥವಾ ಏನೋ ಸನ್ಯಾಸಿಗಳಿಗೆ ಸೀಮಿತವಾದ ವಿಚಾರ ಅಂತ ಬದುಕಿದ್ಬಿಡ್ತೀವಿ. ಅದೇ ದೊಡ್ಡ ತಪ್ಪು. ನಾವು ಹಾಗೆ ಅಂದ್ಕೊಳ್ತೀವಿ, ಆದ್ರೆ ವಾಸ್ತವ ಬೇರೆನೇ ಇದೆ. ಕರೆಕ್ಟ್. ಆದರೆ ಈ ಬೃಹತ್ ಗ್ರಂಥ ದೈನಂದಿನ ಜೀವನದ ಅನಿಶ್ಚಿತತೆಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಉದ್ಯೋಗ ಮತ್ತು ಆರ್ಥಿಕ ಭದ್ರತೆ ಬಗ್ಗೆ ಏನ್ ಹೇಳುತ್ತೆ ಅನ್ನೋದು ನನ್ನಲ್ಲಿರುವ ದೊಡ್ಡ ಪ್ರಶ್ನೆ. ಈ ಗ್ರಂಥದ ಮುನ್ನುಡಿಯಲ್ಲಿಯೇ ಈ ಪ್ರಶ್ನೆಗೆ ಒಂದು ದೃಢವಾದ ಅಡಿಪಾಯ ಹಾಕಿದ್ದಾರೆ. ಪರ್ಥಗಾಳಿ ಜೀವೋತ್ತಮ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ್ ಸ್ವಾಮೀಜಿಯವರು ಬರೆದಿರುವ ಆಶೀರ್ವಾದ ಪತ್ರದಲ್ಲಿ ಒಂದು ಅದ್ಭುತವಾದ ರೂಪಕ ಇದೆ ಗೊತ್ತಾ? ಓಹೋ, ಯಾವ ರೀತಿಯ ರೂಪಕ ಅದು? ಅವರು ಹೇಳ್ತಾರೆ, ಬ್ರಾಹ್ಮಣ, ಅಥವಾ ಇದನ್ನ ನಾವು ವಿಶಾಲವಾಗಿ ಸಾಧಕ ಅಂತ ಕರೆದುಕೊಳ್ಳೋಣ. ಒಬ್ಬ ಸಾಧಕ ಒಂದು ವೃಕ್ಷ ಇದ್ದ ಹಾಗೆ. ವೇದಗಳು ಆ ಮರದ ವಿಶಾಲವಾದ ಕೊಂಬೆಗಳು. ಮತ್ತೆ ನಾವೆಲ್ಲರೂ ಆಚರಿಸುವ ನಾನಾ ಬಗೆಯ ಧರ್ಮ, ಕರ್ಮಗಳು ಆ ಮರದ ಎಲೆಗಳು. ಓಕೆ, ಅಂದ್ರೆ ಮರ, ಕೊಂಬೆಗಳು ಮತ್ತೆ ಎಲೆಗಳು. ಭಾರೀ ಚೆನ್ನಾಗಿದೆ ಈ ಹೋಲ್ಕೆ. ಹೌದು. ಆದ್ರೆ ಆ ಇಡೀ ಮರವನ್ನ ಭೂಮಿಗೆ ಭದ್ರವಾಗಿ ಹಿಡಿದಿಟ್ಟು ಪೋಷಣೆ ನೀಡುವ ಬೇರ್ಯಾವುದು ಅಂತ ಅವರು ಕೇಳ್ತಾರೆ. ಅದೇ ಸಂಧ್ಯಾವಂದನೆ ಅಂತ ವಿವರಿಸಿದ್ದಾರೆ. ವಾವ್! ಅಂದ್ರೆ ಎಲೆಗಳು ಎಷ್ಟೇ ಹಸಿರಾಗಿದ್ರೂ, ಕೊಂಬೆಗಳು ಎಷ್ಟೇ ವಿಸ್ತಾರವಾಗಿ ಹರಡಿಕೊಂಡಿದ್ರೂ, ಬೇರು ಭದ್ರವಾಗಿಲ್ಲದೆ ಹೋದ್ರೆ ಆ ಮರಕ್ಕೆ ಜೀವಿತಾವಧಿನೇ ಇರಲ್ಲ ಅಂತಾಯ್ತು. ಎಕ್ಸಾಕ್ಟ್ಲಿ. ಬೇರಿಲ್ಲದೆ ಮರ ಉಳಿಯೋಕೆ ಸಾಧ್ಯನೇ ಇಲ್ಲ. ಆದ್ರೂ ಇದು ಕೇಳೋದಕ್ಕೆ ಚೆನ್ನಾಗಿದೆ, ಆದ್ರೆ ಕೇವಲ ಮತ್ತೊಂದು ಧಾರ್ಮಿಕ ಆಚರಣೆ ಅಂತಷ್ಟೇ ಅನ್ಸಲ್ವಾ? ಅಂದ್ರೆ ಇದಕ್ಕೂ ನಾವು ದಿನನಿತ್ಯ ಎದುರಿಸುವ ಕರಿಯರ್ ಸಮಸ್ಯೆಗಳಿಗೂ ಇರುವ ನೇರವಾದ ಸಂಬಂಧ ಏನು? ನಮಗೆ ಜಾಬ್ ಬೇಕು, ಸಂಬಳ ಬೇಕು, ಅದಕ್ಕಿದು ಹೇಗೆ ಕನೆಕ್ಟ್ ಆಗುತ್ತೆ? ಅಲ್ಲಿಗೆ ಬರ್ತಾ ಇದ್ದೀನಿ. ಅಲ್ಲೇ ಇರೋದು ಅಸಲಿ ವಿಚಾರ. ಈ ಗ್ರಂಥವನ್ನ 2 ಸಂಪುಟಗಳಲ್ಲಿ ಹೊರತರಲಾಗಿದೆ. ಮೊದಲನೇ ಸಂಪುಟ ಕರ್ಮಯೋಗದ ಬಗ್ಗೆ ವಿವರಿಸುತ್ತೆ. ಅಂದ್ರೆ ಸಂಧ್ಯಾವಂದನೆಯ ಬಾಹ್ಯ ವಿಧಿವಿಧಾನಗಳು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಅಂದ್ರೆ ಆಚರಣೆಯ ಸ್ಟೆಪ್ಸ್. ಕರೆಕ್ಟ್. ಹೌದು. ಆದ್ರೆ ನಾವು ಇಂದು ಚರ್ಚಿಸ್ತಾ ಇರೋ 2ನೇ ಸಂಪುಟ ಜ್ಞಾನಯೋಗದ ಬಗ್ಗೆ ಮಾತನಾಡುತ್ತೆ. ಅಂದ್ರೆ ಆ ಆಚರಣೆಯ ಆಂತರಿಕ ಅರ್ಥ, ಅದರ ಅನುಸಂಧಾನದ ಬಗ್ಗೆ. ಬೇರು ಕೇವಲ ಮಣ್ಣಿನೊಳಗಿದ್ರೆ ಸಾಲ್ದು ಅಲ್ವಾ? ಅದು ನೀರು ಮತ್ತೆ ಲವಣಾಂಶಗಳನ್ನ ಹೀರಿಕೊಳ್ಳುವ ಆಂತರಿಕ ಪ್ರಕ್ರಿಯೆ ಮಾಡಬೇಕು. ಅದೇ ಈ ಜ್ಞಾನಯೋಗ. ಇದನ್ನ ನಾನು ಸ್ವಲ್ಪ ಆಧುನಿಕ ಭಾಷೆಯಲ್ಲಿ ಟೆಕ್ನಾಲಜಿ ಟರ್ಮ್ಸ್ನಲ್ಲಿ ಅರ್ಥೈಸ್ಕೊಳ್ಳೋದಾದ್ರೆ ಇದು ಹೇಗಿದೆ ಅಂದ್ರೆ, ಮೊದಲನೇ ಸಂಪುಟ ನಾವು ಕೈಯಲ್ಲಿ ಹಿಡಿದಿರುವ ಅತ್ಯಂತ ದುಬಾರಿ ಸ್ಮಾರ್ಟ್ಫೋನಿನ ಹಾರ್ಡ್ವೇರ್ ಇದ್ದಾಗೆ. ಗುಡ್ ಅನಾಲಜಿ. ಖಂಡಿತ. ಹೌದಲ್ವಾ? ಹೊರಗಿನಿಂದ ಸ್ಕ್ರೀನ್, ಕ್ಯಾಮೆರಾ ಎಲ್ಲವೂ ಪರ್ಫೆಕ್ಟ್ ಆಗಿದೆ. ಆದರೆ ಈ 2ನೇ ಸಂಪುಟ ಅದರ ಒಳಗಿರೋ ಆಪರೇಟಿಂಗ್ ಸಿಸ್ಟಮ್ ಅಥವಾ OS ಇದ್ದಂಗೆ. ಎಷ್ಟೇ ಅದ್ಭುತವಾದ ಹಾರ್ಡ್ವೇರ್ ಇದ್ರೂ ಒಳಗಿನ ಸಾಫ್ಟ್ವೇರ್ ಕ್ರ್ಯಾಶ್ ಆಗಿದ್ರೆ ಆ ಫೋನ್ ಕೇವಲ ಒಂದು ಖಾಲಿ ಡಬ್ಬಿ. ಅಕ್ಷರಶಃ ಹೌದು. ಅದೇ ರೀತಿ ಆಂತರಿಕ ಅರ್ಥ ಗೊತ್ತಿಲ್ಲ ಅಂದ್ರೆ ಆಚರಣೆ ಖಾಲಿ ಡಬ್ಬಿ ಆಗುತ್ತೆ. ನಾವು ಮಾಡೋ ಪ್ರಾರ್ಥನೆಯ ಹಿಂದಿನ ಆಂತರಿಕ ಅರ್ಥ ನಮಗೆ ತಿಳಿದಿಲ್ಲ ಅಂದ್ರೆ ಅದು ಕೇವಲ ಒಂದು ಯಾಂತ್ರಿಕ ಕ್ರಿಯೆ, ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇರ್ತೀವಷ್ಟೇ. ನಿಖರವಾಗಿ ಅದೇ.
ಒಳಗಿನ ತನ್ನಂತ್ರಾಂಶ ಅಂದ್ರೆ ಆ ಆಂತರಿಕ ಅರ್ಥದ ಅರಿವಿಲ್ಲದೆ ಹೋದ್ರೆ ನಮ್ಮ ಆಚರಣೆಗಳು ಕೇವಲ ಅಭ್ಯಾಸ ಬಲದಿಂದ ರೂಢಿಗಾಗಿ ಮಾಡುವ ಕೆಲಸಗಳು ಆಗ್ತವೆ. ಇಲ್ಲಿ ಗಾಯತ್ರಿ ಮಂತ್ರದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಓಕೆ, ಬಿಡಿಸಿ ಹೇಳಿ. ಗಾಯತ್ರಿ ಮಂತ್ರದ ಸ್ವರೂಪ ಹೇಗೆ ಸಹಾಯ ಮಾಡುತ್ತೆ? ನೋಡಿ, ಈ ಮಂತ್ರದ ಕೊನೆಯ ಸಾಲು ಧಿಯೋ ಯೋ ನಃ ಪ್ರಚೋದಯಾತ್ ಎಂಬುದಾಗಿದೆ. ಇದರ ಅರ್ಥ ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಿಸಲಿ ಅನ್ನೋದು. ಇದು ಕೇವಲ ಒಂದು ಬೇಡಿಕೆ ಅಲ್ಲ, ಇದೊಂದು ಆಳವಾದ ಮನೋವೈಜ್ಞಾನಿಕ ಮತ್ತೆ ಆಧ್ಯಾತ್ಮಿಕ ಪ್ರಕ್ರಿಯೆ. ಸ್ವಲ್ಪ ತಡೆಯಿರಿ. ಮಂತ್ರದಿಂದ ಬುದ್ಧಿ ಪ್ರೇರೇಪಣೆ ಆಗುತ್ತೆ ಅಂದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ? ಒಂದು ಉದಾಹರಣೆಗೆ, ಈಗ ನಾಳೆ ಮನೆ ಬಾಡಿಗೆ ಕಟ್ಟೋಕೆ ಹಣ ಬೇಕು, ಅಥವಾ ಈ ತಿಂಗಳಾಂತ್ಯದಲ್ಲಿ ಒಂದು ಇಂಟರ್ವ್ಯೂ ಪಾಸ್ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಕೇವಲ ಈ ಮಂತ್ರವನ್ನು ಹೇಳಿದ್ರೆ ಇದ್ದಕ್ಕಿದ್ದಂತೆ ನಮಗೆ ಉದ್ಯೋಗ ಸಿಕ್ಬಿಡುತ್ತಾ? ಇಲ್ಲ. ಆ ಕಾರ್ಯವಿಧಾನ ಅಥವಾ ಆ ಮೆಕ್ಯಾನಿಸಮ್ ಹೇಗೆ ನಡೆಯುತ್ತೆ ಅಂತ ಈ ಗ್ರಂಥ ವಿವರಿಸ್ತಾ? ಖಂಡಿತ. ಇದು ಮ್ಯಾಜಿಕ್ ಅಂತೂ ಅಲ್ವೇ ಅಲ್ಲ. ಈ ಗ್ರಂಥ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೇನೆಂದ್ರೆ, ನಾವು ಭಗವಂತನಲ್ಲಿ ಏನೇ ಕೇಳಿದ್ರೂ ಆಕಾಶದಿಂದ ದಿಢೀರಂತ ಏನೂ ಉದುರಲ್ಲ. ಬದಲಾಗಿ ನಾವು ಕೇಳಿದ ಬೇಡಿಕೆಯನ್ನ ಈಡೇರಿಸ್ಕೊಳ್ಳೋಕೆ ಯಾವ ದಾರಿಯಲ್ಲಿ ಸಾಗಬೇಕು, ಯಾರನ್ನ ಸಂಪರ್ಕಿಸ್ಬೇಕು, ಯಾವ ಕೌಶಲ್ಯವನ್ನ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಭಗವಂತ ಮೊದಲು ನಮ್ಮ ಬುದ್ಧಿಯನ್ನ ಪ್ರಚೋದಿಸ್ತಾನೆ. ಓಹೋ, ಅಂದ್ರೆ ಬುದ್ಧಿಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಹೌದು, ನಮ್ಮ ಆಲೋಚನಾ ಲಹರಿಯನ್ನ ಆ ನಿರ್ದಿಷ್ಟ ದಿಕ್ಕಿನಲ್ಲಿ ಚುರುಕುಗೊಳಿಸುತ್ತಾನೆ. ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅಂದ್ರೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ನ ಹೆಚ್ಚಿಸ್ತಾನೆ. ಅಂದ್ರೆ ನಾವು ಬೀಳ್ತಾ ಇರೋದು ನೇರವಾಗಿ ಭೌತಿಕ ವಸ್ತುಗಳನ್ನಲ್ಲ, ಬದಲಾಗಿ ಆ ಭೌತಿಕ ವಸ್ತುಗಳನ್ನ ಗಳಿಸಲು ಬೇಕಾದ ಮಾನಸಿಕ ಸ್ಪಷ್ಟತೆಯನ್ನ. ಲೈಕ್ ನಂಗೆ ಉದ್ಯೋಗ ಬೇಕು ಅಂತ ನೇರವಾಗಿ ಕೇಳೋ ಬದಲು ಆ ಉದ್ಯೋಗವನ್ನ ಪಡೆಯೋಕೆ ಬೇಕಾದ ಬುದ್ಧಿಯನ್ನ ಕೊಡು ಅಂತ ಕೇಳೋದು. ಎಕ್ಸಾಕ್ಟ್ಲಿ. ಇದನ್ನೇ ಬುದ್ಧಿಯ ಪ್ರಚೋದನೆ ಅನ್ನೋದು. ಜ್ಞಾನ, ಆರೋಗ್ಯ, ಉದ್ಯೋಗ ಅಥವಾ ಆರ್ಥಿಕ ಭದ್ರತೆ ಇವೆಲ್ಲವೂ ಸಿದ್ಧಿಸ್ಬೇಕಾದ್ರೆ ಮೊದಲು ವ್ಯಕ್ತಿಯ ಬುದ್ಧಿ ಆ ದಿಕ್ಕಿನಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು ಅಲ್ವಾ? ಹೌದು. ಬುದ್ಧಿ ಮಂಕಾಗಿದ್ರೆ ಎಷ್ಟೇ ಅವಕಾಶ ಇದ್ರೂ ಉಪಯೋಗ ಇಲ್ಲ. ಕರೆಕ್ಟ್. ಉದ್ಯೋಗಕ್ಕಾಗಿ ಪ್ರಾರ್ಥನೆ ಮಾಡೋವಾಗ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಪ್ರೇರಣೆ ಸಿಗುತ್ತೆ. ಹಾಗಾಗಿ ಗಾಯತ್ರಿ ಮಂತ್ರದ ಮೂಲಕವೇ ನಮ್ಮ ಎಲ್ಲ ಪ್ರಾಯೋಗಿಕ ಹಾಗೂ ಲೌಕಿಕ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋಕೆ ಸಾಧ್ಯ ಇದೆ ಅನ್ನುತ್ತೆ ಈ ಗ್ರಂಥ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬದುಕಿನ ಹೊರಗಿನ ಭದ್ರತೆಗಾಗಿ ಪ್ರಾರ್ಥನೆ ಅನ್ನೋ ಒಂದು ಪ್ರತ್ಯೇಕ ಅಧ್ಯಾಯವೇ ಈ ಗ್ರಂಥದಲ್ಲಿದೆ. ರಿಯಲ್ ಆಗಿ ಬದುಕಿನ ಹೊರಗಿನ ಭದ್ರತೆ ಅಂದ್ರೆ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಬಗ್ಗೆನೇ ಒಂದು ಚಾಪ್ಟರ್ ಇದೆಯಾ? ಇದು ನಿಜಕ್ಕೂ ಈ ಗ್ರಂಥದ ಪ್ರಾಯೋಗಿಕತೆಗೆ ಹಿಡಿದ ಕನ್ನಡಿ. ಹೌದು. ಆಧ್ಯಾತ್ಮದ ಜೊತೆಗೆ ಲೌಕಿಕ ಬದುಕಿನ ವಾಸ್ತವವನ್ನು ಅವರು ಪರಿಗಣಿಸಿದ್ದಾರೆ. ಆದರೆ ಈ ಆಂತರಿಕ ಆಪರೇಟಿಂಗ್ ಸಿಸ್ಟಮ್ ಅಪ್ಗ್ರೇಡ್ ಆದರೆ ಸಾಲ್ದು. ಹೊರಗಿನ ಜಗತ್ತಿನಲ್ಲಿ ಬದುಕು ಕಟ್ಟಿಕೊಳ್ಳೋಕೆ ನಮಗೆ ಒಂದು ಭದ್ರವಾದ ಕೆಲಸ ಬೇಕೇ ಬೇಕು ಅಲ್ವಾ? ಈ ಗ್ರಂಥದಲ್ಲಿ ಆರ್ಥಿಕ ಭದ್ರತೆಯ ಬಗ್ಗೆ ಬಹಳ ಕಠಿಣವಾದ ನಿಲುವಿದೆ ಅಂತ ನಾನೆಲ್ಲೋ ಓದಿದ್ದೆ. ಶ್ವಾನೋಪಜೀವನ ಅಂತ ಒಂದು ಪದವನ್ನ ಅಲ್ಲಿ ಬಳಸಿದ್ದಾರಲ್ಲ, ಅದು ಇಂದಿನ ಕಾರ್ಪೊರೇಟ್ ಜಗತ್ತಿಗೆ ಹೇಗೆ ಅನ್ವಯಿಸುತ್ತೆ? ಶ್ವಾನೋಪಜೀವನ ಇದು ಬಹಳ ಗಂಭೀರವಾದ ಮತ್ತೆ ಕಠಿಣವಾದ ಪರಿಕಲ್ಪನೆ. ಶ್ವಾನ ಎಂದರೆ ನಾಯಿ. ಶ್ವಾನೋಪಜೀವನ ಅಂದ್ರೆ ನಾಯಿಯಂತೆ ಬೇಡಿ ಬದುಕುವುದು ಅಥವಾ ಕೇವಲ ಇತರರ ಎಂಜಲಿಗೆ ಕಾಯುತ್ತಾ ನಮ್ಮದೇ ಆದ ಸ್ವಂತಿಕೆ ಇಲ್ಲದೆ ಜೀವಿಸುವುದು ಅಂತ ಅರ್ಥ. ಕೇಳೋಕೆ ಸ್ವಲ್ಪ ಕಟು ಅನಿಸಿದ್ರೂ ಇದರಲ್ಲಿ ಆಳವಾದ ಅರ್ಥ ಇದೆ ಅನ್ಸುತ್ತೆ. ಹೌದು. ದೈನಂದಿನ ಜೀವನವನ್ನ ನಡೆಸೋಕೆ ಆರ್ಥಿಕ ಭದ್ರತೆ ಇಲ್ಲದಿದ್ರೆ ಮನುಷ್ಯ ಕೇವಲ ಇತರರನ್ನ ಅವಲಂಬಿಸಬೇಕಾಗತ್ತೆ. ಇದು ಮನುಷ್ಯನ ಘನತೆಗೆ, ಅವನ ಡಿಗ್ನಿಟಿಗೆ ಕುಂದು ತರುತ್ತೆ. ಈ ಗ್ರಂಥದ ಪ್ರಕಾರ ಆರ್ಥಿಕ ಸ್ವಾತಂತ್ರ್ಯ ಇಲ್ಲದವನಿಗೆ ಸಮಾಜದಲ್ಲಿ ಗೌರವ ಸಿಗಲ್ಲ. ಮುಂದಿನ ದಿನಗಳಲ್ಲಿ ಕೌಟುಂಬಿಕ ಜೀವನ ಅಥವಾ ಮದುವೆಯಂತಹ ಸಂಸ್ಕಾರಗಳಿಗೂ ಇದು ದೊಡ್ಡ ಅಡಚಣೆಯಾಗುತ್ತೆ. ಖಂಡಿತ. ಇದನ್ನ ನಾವು ಇಂದಿನ ಗಿಗ್ ಎಕಾನಮಿ ಲೈಕ್ ಫ್ರೀಲ್ಯಾನ್ಸ್ ಅಭದ್ರತೆಗೆ ಹೋಲಿಸ್ಬೋದೇನೋ ಅನ್ಸುತ್ತೆ. ತಿಂಗಳ ಕೊನೆಯಲ್ಲಿ ಸಂಬಳ ಬರುತ್ತೋ ಇಲ್ವೋ ಅನ್ನೋ ಅನಿಶ್ಚಿತತೆಯಲ್ಲಿ ಬದುಕುವುದು ಕೂಡ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆನೆ. ಹಾಗಾದ್ರೆ ಈ ಗ್ರಂಥದ ಪ್ರಕಾರ ಆದರ್ಶ ಉದ್ಯೋಗ ಅಥವಾ ಪರ್ಫೆಕ್ಟ್ ಕರಿಯರ್ ಅಂದ್ರೆ ಯಾವುದು? ಕೇವಲ ದುಡ್ಡು ಮಾಡೋದನ್ನೇ ಈ ಗ್ರಂಥ ಬೆಂಬಲಿಸುವುದಿಲ್ಲ. ಇದು ಭಗವದ್ಗೀತೆಯ ಸ್ವಧರ್ಮ ಅನ್ನೋ ಪರಿಕಲ್ಪನೆಯನ್ನ ಇಲ್ಲಿ ತರುತ್ತೆ. ಮೂಲದಲ್ಲಿ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಎಂಬ ಶ್ಲೋಕವನ್ನ ಉಲ್ಲೇಖಿಸಿದ್ದಾರೆ. ಅಂದ್ರೆ ಎಷ್ಟೇ ಕಷ್ಟವಾದರೂ ತನ್ನ ಸ್ವಧರ್ಮದ ಉದ್ಯೋಗವೇ ಶ್ರೇಷ್ಠ ಅಂತ ಹೇಳುತ್ತೆ. ಓಕೆ, ಆದ್ರೆ ಯಾವ ರೀತಿಯ ಉದ್ಯೋಗಗಳನ್ನ ಅವರು ಆದರ್ಶ ಅಂತ ಕರೀತಾರೆ? ಆದರ್ಶ ಉದ್ಯೋಗ ಅಂದ್ರೆ ಅಧ್ಯಾಪನ
ಅಂದ್ರೆ ಬೋಧನೆ ಅಥವಾ ಸಂಶೋಧನೆಯಂತಹ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ತಿಂಗಳ ನಿರ್ದಿಷ್ಟ ಆದಾಯ ಪಡಿತಾ ತಮ್ಮ ದೈನಂದಿನ ಧರ್ಮಕರ್ಮಗಳನ್ನ ಆಚರಿಸೋಕೆ ಸಮಯಾವಕಾಶ ಇರುವಂತಹ ವೃತ್ತಿ ಅಂತ ಮೂಲ ವಿವರಿಸುತ್ತೆ. ಇಲ್ಲಿ ಒಂದು ನಿಮಿಷ. ಸ್ವಧರ್ಮ ಅಂದರೆ ಇಂದಿನ ಆಧುನಿಕ ಕರಿಯರ್ ಪರಿಭಾಷೆಯಲ್ಲಿ ಅದರ ಅರ್ಥ ಏನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಇದು ನಮಗೆ ಇಷ್ಟವಾದ ಪ್ಯಾಷನ್ ಅನ್ನು ಫಾಲೋ ಮಾಡೋದಾ ಅಥವಾ ನಾವು ಕಲಿತಿರುವ ಸ್ಕಿಲ್ಗಳಿಗೆ ತಕ್ಕಂತಹ ಕೆಲಸ ಮಾಡೋದಾ? ಇದು ಬಹಳ ಜನಕ್ಕೆ ಬರುವ ಕನ್ಫ್ಯೂಷನ್. ಹೌದು, ಯಾಕಂದ್ರೆ ಎಷ್ಟೋ ಜನ ತಮಗೆ ಕಿಂಚಿತ್ತೂ ಇಷ್ಟವಿಲ್ಲದ ಕೆಲಸವನ್ನ ಕೇವಲ EMI ಕಟ್ಟೋದಕ್ಕಾಗಿ ಮಾಡ್ತಾರೆ. ಇವತ್ತು ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕೆ ಕೆಲಸ ಮಾಡೋದು ಅನಿವಾರ್ಯ ಆಗಿದೆ. ಅದಕ್ಕೂ ಈ ಸ್ವಧರ್ಮಕ್ಕೂ ಏನು ಸಂಬಂಧ? ಬಹಳ ಸೂಕ್ತವಾದ ಪ್ರಶ್ನೆ. ಸ್ವಧರ್ಮ ಅಂದ್ರೆ ಕೇವಲ ಪ್ಯಾಷನ್ ಅಲ್ಲ, ಅದು ನಮ್ಮ ಅಂತರ್ಗತವಾದ ಸ್ವಭಾವ, ಗುಣ ಮತ್ತೆ ಕೌಶಲ್ಯಗಳಿಗೆ ಹೊಂದಿಕೊಳ್ಳುವ ಕೆಲಸ. ನಮ್ಮ ಪ್ರವೃತ್ತಿಗೆ ವಿರುದ್ಧವಾದ ಕೇವಲ ದುಡ್ಡಿಗಾಗಿ ಮಾಡುವ ಕೆಲಸ ಕಾಲಾನಂತರದಲ್ಲಿ ನಮ್ಮ ಮಾನಸಿಕ ನೆಮ್ಮದಿಯನ್ನ ಸಂಪೂರ್ಣವಾಗಿ ಕಸಿದುಕೊಳ್ಳುತ್ತೆ. ಹೌದು, ಬರ್ನ್ಔಟ್ ಆಗೋದು ಇದೇ ಕಾರಣಕ್ಕಲ್ವಾ? ಕರೆಕ್ಟ್. ಅದೇ ನಮ್ಮ ಪ್ರತಿಭೆ ಮತ್ತು ಗುಣಲಕ್ಷಣಗಳಿಗೆ ಪೂರಕವಾದ, ಸಮಾಜಕ್ಕೆ ಒಳಿತನ್ನ ಮಾಡುವ ವೃತ್ತಿಯನ್ನ ಆರಿಸ್ಕೊಂಡ್ರೆ ಆ ಕೆಲಸವೇ ದೇವರಿಗೆ ಅರ್ಪಿಸುವ ಪೂಜೆಯಾಗುತ್ತೆ. ಕೇವಲ ಹೊಟ್ಟೆಪಾಡಿಗಾಗಿ ಮಾಡುವ ಕೆಲಸ ಒಂದು ಲೌಕಿಕ ಕ್ರಿಯೆಯಾಗಿ ಉಳಿಯದೆ ಅದೊಂದು ಪವಿತ್ರವಾದ ಕರ್ಮಯೋಗವಾಗಿ ಬದಲಾಗುತ್ತೆ ಅನ್ನೋದು ಈ ಗ್ರಂಥದ ಸಾರಾಂಶ. ವಾವ್, ಇದೆಲ್ಲ ಕೇಳೋಕೆ ಬಹಳ ಚೆನ್ನಾಗಿದೆ. ಒಳ್ಳೆ ಉದ್ಯೋಗ ಬೇಕು, ಅದು ನಮ್ಮ ಪ್ರವೃತ್ತಿಗೆ ತಕ್ಕಂತಿರಬೇಕು, ಆರ್ಥಿಕ ಭದ್ರತೆ ಸಿಗಬೇಕು. ಆದ್ರೆ ನಾವು ಸ್ವಲ್ಪ ವಾಸ್ತವದ ನೆಲೆಯಲ್ಲಿ ನಿಂತು ಯೋಚನೆ ಮಾಡೋಣ. ಖಂಡಿತ, ಹೇಳಿ. ಎಷ್ಟೋ ಜನ ಅತ್ಯಂತ ಪ್ರತಿಭಾವಂತರಾಗಿರ್ತಾರೆ, ಹಗಲಿರೋಳು ಕಷ್ಟಪಟ್ಟು ಓದಿರ್ತಾರೆ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾರೆ. ಆದ್ರೂ ಕೂಡ ಇಂಟರ್ವ್ಯೂಗಳಲ್ಲಿ ಸತತವಾಗಿ ರಿಜೆಕ್ಟ್ ಆಗ್ತಾರೆ, ಅಥವಾ ಮದುವೆಯ ವಿಚಾರದಲ್ಲಿ ವರ್ಷಗಟ್ಲೆ ಹುಡುಕಿದ್ರೂ ಸೂಕ್ತ ಸಂಬಂಧ ಕೂಡಿ ಬರಲ್ಲ. ಈ ಗ್ರಂಥ ಇಡುವ ಪ್ರಕಾರ ಇದಕ್ಕೆಲ್ಲ ಪ್ರಾರಬ್ಧ ಕರ್ಮಗಳೇ ಕಾರಣ ಅಲ್ವಾ? ಹೌದು, ಮೂಲದಲ್ಲಿ ಪ್ರಾರಬ್ಧ ಕರ್ಮಗಳ ಉಲ್ಲೇಖ ಇದೆ. ಆದ್ರೆ ಹಿಂದಿನ ಜನ್ಮದ ಕರ್ಮದಿಂದ ಹೀಗಾಗ್ತಿದೆ ಅಂತ ಹೇಳ್ಬಿಟ್ರೆ ಅದು ಮನುಷ್ಯನನ್ನ ವಿಧಿಯ ಕೈಗೊಂಬೆ ಮಾಡುವ ಅಥವಾ ಕಷ್ಟ ಬಂದಾಗ ಪ್ರಯತ್ನವನ್ನೇ ಕೈಬಿಡುವ ಒಂದು ರೀತಿಯ ಫ್ಯಾಟಲಿಸ್ಟಿಕ್ ಮನಸ್ಥಿತಿಗೆ ತಳ್ಳಲ್ವಾ? ಇದು ಅಪಾಯಕಾರಿಯಲ್ವಾ? ಇದೊಂದು ಅತ್ಯಂತ ಮಹತ್ವದ ವಿಮರ್ಶೆ. ಮೇಲ್ನೋಟಕ್ಕೆ ನೀವು ಹೇಳಿದ ಹಾಗೆ ಪ್ರಾರಬ್ಧ ಕರ್ಮ ಅನ್ನೋದು ನಮ್ಮನ್ನ ಕೈಕಟ್ಟಿ ಕೂರಿಸುವ ಪರಿಕಲ್ಪನೆ ಅಂತ ಅನ್ಸಬಹುದು. ಆದ್ರೆ ಈ ಗ್ರಂಥ ವಿಧಿಯನ್ನ ದೂಷಿಸುತ್ತಾ ಸುಮ್ಮನೆ ಕೂರುವಂತೆ ಎಂದಿಗೂ ಹೇಳೋದಿಲ್ಲ. ಓಕೆ, ಹಾಗಾದ್ರೆ ಅದರ ಅಸಲಿ ಅರ್ಥ ಏನು? ಅದು ನಮ್ಮ ಪ್ರಯತ್ನದ ಜೊತೆಗೆ ಅನಿವಾರ್ಯವಾಗಿ ಎದುರಾಗುವ ಮಿತಿಯನ್ನ ಅರಿತುಕೊಳ್ಳುವ ಎಚ್ಚರಿಕೆ. ನಮ್ಮ ಪ್ರಾಮಾಣಿಕ ಪ್ರಯತ್ನಗಳಿಗೆ ನಮಗೆ ಕಾಣದ ಅಜ್ಞಾತವಾದ ಅಡೆತಡೆಗಳು ಎದುರಾದಾಗ ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿಯನ್ನ ತೋರುವುದೇ ಇದಕ್ಕೆ ಪರಿಹಾರ ಅಂತ ಗ್ರಂಥ ವಿವರಿಸುತ್ತೆ. ಅಂದ್ರೆ ಶರಣಾಗತಿ ಅನ್ನೋದು ಪ್ರಯತ್ನದ ಅಂತ್ಯ ಅಲ್ಲ, ಮತ್ತೇನು? ಬದಲಾಗಿ ಅದು ಫಲಿತಾಂಶದ ಮೇಲಿನ ಮಾನಸಿಕ ಹೊರೆಯನ್ನ ಇಳಿಸುವ ಪ್ರಕ್ರಿಯೆ. ನಮ್ಮ ಕೈಲಾದದ್ದನ್ನ ಮಾಡಿ ಫಲಿತಾಂಶವನ್ನ ದೇವರಿಗೆ ಬಿಡುವುದು. ಮಾನಸಿಕ ಹೊರೆಯ ಇಳಿಸುವಿಕೆ ಅಂದ್ರೆ ಫಲಿತಾಂಶದ ಮೇಲಿನ ನಮ್ಮ ಅತಿಯಾದ ಒಡೆತನದ ಭಾವವನ್ನ ಕಂಟ್ರೋಲನ್ನ ಬಿಟ್ಕೊಡುವುದು ಅಂತ ಅರ್ಥೈಸ್ಬೋದಾ? ಎಕ್ಸಾಕ್ಟ್ಲಿ. ನಾವೇ ಎಲ್ಲಾ ಮಾಡ್ತಿದ್ದೀವಿ ಅನ್ನೋ ಅಹಂಕಾರವನ್ನ ಬಿಡುವುದು. ಆದ್ರೂ ಕೇವಲ ಭಗವಂತನಿಗೆ ಶರಣಾಗೋದ್ರಿಂದ ನಮ್ಮ ಈ ಪ್ರಾಯೋಗಿಕ ಸಮಸ್ಯೆಗಳು ಬಗೆಹರಿತವೆ ಅನ್ನೋದಕ್ಕೆ ಈ ಗ್ರಂಥದಲ್ಲಿ ಏನಾದ್ರೂ ಗಟ್ಟಿ ಉದಾಹರಣೆಗಳಿದೆಯಾ? ಕೇವಲ ಫಿಲಾಸಫಿ ಮಾತ್ರನಾ? ಇಲ್ಲ, ಕೇವಲ ಫಿಲಾಸಫಿ ಅಲ್ಲ. ಈ ಶರಣಾಗತಿಯ ಶಕ್ತಿಯನ್ನ ವಿವರಿಸೋಕೆ ಗ್ರಂಥದಲ್ಲಿ ಮಹಾಭಾರತದ ಪಾಂಡವರ ಅತ್ಯಂತ ಸೂಕ್ತವಾದ ದೃಷ್ಟಾಂತವನ್ನ ನೀಡಿದ್ದಾರೆ. ಓ, ಪಾಂಡವರ ಕಥೆನಾ? ಹೇಗೆ ಕನೆಕ್ಟ್ ಆಗುತ್ತೆ ಇದು? ನೋಡಿ, ಪಾಂಡವರು ಯುವರಾಜರಾಗಿದ್ದವರು, ಇಡೀ ಸಾಮ್ರಾಜ್ಯವನ್ನೇ ಆಳ್ಬೇಕಿದ್ದವರು. ಆದ್ರೆ ದ್ಯೂತದಲ್ಲಿ ಎಲ್ಲವನ್ನೂ ಕಳ್ಕೊಂಡು ಕಾಡಿನಲ್ಲಿ ಅಕ್ಷರಶಃ ಬೀದಿ ಪಾಲಾಗಿ ಅಲೆದಾಡ್ಬೇಕಾಯ್ತು ಅಲ್ವಾ? ಅವರ ವೃತ್ತಿಜೀವನ, ಭದ್ರತೆ ಎಲ್ಲವೂ ಶೂನ್ಯ ಆಯ್ತು. ಹೌದು, ಅದಕ್ಕಿಂತ ದೊಡ್ಡ ಪತನೆ ಇನ್ನೊಂದಿಲ್ಲ. ಅಂತಹ ಕಡು ಕಷ್ಟದ, ಸಂಪೂರ್ಣ ಅಭದ್ರತೆಯ ಪರಿಸ್ಥಿತಿಯಲ್ಲಿ ಅವರು ಭಗವಂತನನ್ನ ಪ್ರಥಾ ಎಂಬ ಹೆಸರಿನಿಂದ ಆರಾಧಿಸಿದ್ರು. ಪ್ರಥಾ ಅಂದ್ರೆ ಎಲ್ಲವನ್ನೂ ರಕ್ಷಿಸುವ ಅತ್ಯಂತ ಪ್ರಬಲನಾದ ಭಗವಂತನ ಸ್ವರೂಪ, ಹೌದಾ? ಭರವಸೆಯೇ ಇಲ್ಲದ ಸಮಯದಲ್ಲಿ ನಮ್ಮನ್ನ ಕೈಹಿಡಿದು ನಡೆಸುವ ಭಗವಂತನನ್ನ ಪ್ರಥಾ ಅಂತಾರೆ. ಪಾಂಡವರು ಆ ಪ್ರಥಾ ಎಂಬ ಭಗವಂತನನ್ನ ಸಂಪೂರ್ಣ ಶರಣಾಗತಿಯಿಂದ ಆರಾಧಿಸಿದರ ಫಲವಾಗಿ ಶ್ರೀಕೃಷ್ಣನ ಅನುಗ್ರಹದಿಂದ ಯುಧಿಷ್ಠಿರ ಮತ್ತೆ ಸಿಂಹಾಸನವನ್ನ ಏರಿದನು. ಮೂಲದಲ್ಲಿ ಹೇಳ್ತಾರೆ ಯುಧಿಷ್ಠಿರಃ ಪ್ರಥಾಮಾಪ, ಅಂದ್ರೆ
ಭಗವಂತನ ಅನುಗ್ರಹದಿಂದ ಯುಧಿಷ್ಠಿರ ಮತ್ತೆ ತನ್ನ ಕಳೆದುಕೊಂಡ ಸ್ಥಾನಮಾನ, ಅಧಿಕಾರ ಮತ್ತೆ ಆರ್ಥಿಕ ಭದ್ರತೆಯನ್ನ ಪಡೆದುಕೊಂಡನು ಅಂತ. ಹಾಹಾ, ಈ ಕಥೆಯ ಹಿಂದಿನ ತರ್ಕ ಈಗ ನನಗೆ ಸ್ಪಷ್ಟವಾಗ್ತಿದೆ. ಪಾಂಡವರು ಕಾಡಿನಲ್ಲಿದ್ದಾಗ ತಮ್ಮ ಕೌಶಲ್ಯಗಳನ್ನ ಮರೆಯಲಿಲ್ಲ, ಶಸ್ತ್ರಾಸ್ತ್ರಗಳ ಅಭ್ಯಾಸವನ್ನ ತ್ಯಜಿಸಲಿಲ್ಲ. ಅಂದ್ರೆ ಅವರ ಪ್ರಯತ್ನ ನಿರಂತರವಾಗಿತ್ತು. ಹೌದು, ಅವರು ಸೋಮಾರಿಯಾಗಿ ಕೂರ್ಲಿಲ್ಲ. ಆದರೆ ಆ ಪ್ರಯತ್ನಕ್ಕೆ ಭಗವಂತನ ಮೇಲಿನ ಶರಣಾಗತಿ ಸೇರಿದಾಗ ಎಷ್ಟೇ ದೊಡ್ಡ ಪ್ರಾರಬ್ಧ ಕರ್ಮವಿದ್ರೂ ಅದು ನಿವಾರಣೆಯಾಯಿತು. ಇದು ಇಂದಿನ ಕರಿಯರ್ ಸ್ಟ್ರಗಲ್ನಲ್ಲಿರುವವರಿಗೂ ಒಂದು ದೊಡ್ಡ ಆಶಾಭಾವನೆಯನ್ನ, ಒಂದು ಹೋಪನ್ನ ನೀಡುತ್ತೆ. ಖಂಡಿತವಾಗಿಯೂ. ಹಾಗಾದರೆ ಕಥೆಗಳ ಆಚೆಗೆ ನಾವು ಪ್ರತಿದಿನ ಜಪಿಸುವ ಈ ಗಾಯತ್ರಿ ಮಂತ್ರ ಪ್ರಾಯೋಗಿಕವಾಗಿ ಹೇಗೆ ಕೆಲಸ ಮಾಡುತ್ತೆ? ಒಂದು ಮಂತ್ರದ ಶಬ್ದಗಳು ನಮ್ಮ ಕರಿಯರ್ನ ಅಡೆತಡೆಗಳನ್ನು ನಿವಾರಿಸಲು ಹೇಗೆ ಸಹಾಯ ಮಾಡುತ್ತವೆ ಅನ್ನೋದರ ಆ ವೈಜ್ಞಾನಿಕ ಅಥವಾ ತಾರ್ಕಿಕ ವಿವರಣೆ ಈ ಗ್ರಂಥದಲ್ಲಿ ಇದೆಯಾ? ಆ ಕಾರ್ಯವಿಧಾನವನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಓ, ಖಂಡಿತವಾಗಿಯೂ. ಇದು ಈ ಗ್ರಂಥದ ಅತ್ಯಂತ ರೋಚಕವಾದ ಮತ್ತೆ ಸೂಕ್ಷ್ಮವಾದ ಭಾಗ. ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದವು ಉದ್ಯೋಗ ಅವಕಾಶ ಮತ್ತೆ ಜೀವನದ ಭದ್ರತೆಯೊಂದಿಗೆ ಹೇಗೆ ಹೆಣೆದುಕೊಂಡಿದೆ ಅನ್ನೋದನ್ನ ಮೂಲದಲ್ಲಿ ಬಹಳ ನಿಖರವಾಗಿ ಬಿಡಿಸಿಟ್ಟಿದ್ದಾನೆ. ಓಕೆ, ಒಂದೊಂದೇ ಪದ ತಗೊಳ್ಳೋಣ. ಮೊದಲ ಪದವನ್ನ ತೆಗೆದುಕೊಳ್ಳೋಣ. ತತ್. ತತ್. ಓಕೆ. ಭಗವಂತ ದೇಶ ಅಂದ್ರೆ ಸ್ಥಳ ಮತ್ತು ಕಾಲಗಳಲ್ಲಿ ವ್ಯಾಪಿಸಿದ್ದಾನೆ. ನಾವು ಉದ್ಯೋಗವನ್ನ ಹುಡುಕುವಾಗ ಆಯಾ ಸ್ಥಳ ಮತ್ತು ಕಾಲಕ್ಕೆ ತಕ್ಕಂತೆ, ಅಂದ್ರೆ ಎಲ್ಲಿ ಯಾವ ನಿಖರವಾದ ಸಮಯದಲ್ಲಿ ನಮಗೆ ಉದ್ಯೋಗ ಸಿಗ್ಬೇಕೋ ಆ ದೇಶಕಾಲಗಳನ್ನ ಅನುಕೂಲಕರವಾಗಿ ಒದಗಿಸಿಕೊಡುವನು ಆ ಭಗವಂತ ಎನ್ನುವ ಅನುಸಂಧಾನ ಇದು. ವಾಹ್! ಅಂದ್ರೆ ಇದು ಅವಕಾಶವನ್ನ ಸರಿಯಾದ ಸಮಯಕ್ಕೆ ಸೃಷ್ಟಿಸುವ ಪ್ರಕ್ರಿಯೆ. ಇಂಗ್ಲಿಷ್ನಲ್ಲಿ ನಾವೆಲ್ಲ ಬೀಯಿಂಗ್ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್ ಅಂತೀವಲ್ಲ, ಅದೇ ಆ ಸನ್ನಿವೇಶವನ್ನ ನಿರ್ಮಾಣ ಮಾಡುವ ಶಕ್ತಿಯನ್ನ ತತ್ ಎಂಬ ಪದ ಪ್ರತಿನಿಧಿಸುತ್ತೆ. ಹೌದು, ಎಕ್ಸಾಕ್ಟ್ಲಿ. ಎರಡನೆಯ ಪದ ಸವಿತುಹ. ಸವಿತುಹ ಅಂದ್ರೆ ಕೇವಲ ಅವಕಾಶ ಸಿಕ್ಕರೆ ಮಾತ್ರ ಸಾಲದಲ್ವಾ? ಆ ಕೆಲಸವನ್ನ ಯಶಸ್ವಿಯಾಗಿ ಮಾಡೋಕೆ, ಪ್ರತಿದಿನ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗೋಕೆ ಅಥವಾ ಕೊಟ್ಟಿರುವ ಟಾರ್ಗೆಟ್ಗಳನ್ನ ಮುಟ್ಟೋಕೆ ನಮ್ಮ ಶರೀರ ಮತ್ತೆ ಇಂದ್ರಿಯಗಳಿಗೆ ಅಗಾಧವಾದ ಶಕ್ತಿ ಬೇಕು. ಆ ದೈಹಿಕ ಮತ್ತೆ ಮಾನಸಿಕ ಶಕ್ತಿಯನ್ನ ಒದಗಿಸುವವನೇ ಸವಿತೃ. ಕರೆಕ್ಟ್. ಎನರ್ಜಿ ಇಲ್ದೇ ಹೋದ್ರೆ ಎಷ್ಟೇ ಒಳ್ಳೆ ಕೆಲ್ಸ ಇದ್ರೂ ನಾವು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಹೌದು. ಇನ್ನು ಮೂರನೆಯದಾಗಿ ವರೇಣ್ಯಂ. ಒರೇಣಿಯಂ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಭಕ್ತರ ಬದುಕಿಗೆ ನಿರಂತರವಾದ ಭದ್ರತೆಯನ್ನ ಒದಗಿಸುವ ಗುಣದ ಉನ್ನತಿಯಿಂದ ಆತನು ವರೇಣ್ಯನಾದವನು. ಅಂದ್ರೆ ಕೇವಲ 1 ತಿಂಗಳ ಮಟ್ಟಿಗೆ ಕೆಲಸ ಸಿಕ್ಕರಷ್ಟೇ ಸಾಲದು, ಆ ಕೆಲಸವು ದೀರ್ಘಕಾಲದ ಭದ್ರತೆಯನ್ನ ನೀಡಬೇಕು. ಓ, ಇದು ಬಹಳ ಪ್ರಾಕ್ಟಿಕಲ್ ಆಗಿದೆ. ಉದ್ಯೋಗ ಸಿಕ್ಕ ಮೇಲೆ ಲೇ ಆಫ್ ಭಯವಿಲ್ಲದೆ ಬದುಕುವುದು ಅಷ್ಟೇ ಮುಖ್ಯ ಅಲ್ವಾ ಇವತ್ತಿನ ಕಾಲದಲ್ಲಿ? ಆ ಸೆಕ್ಯೂರಿಟಿಯನ್ನ, ಆ ಭದ್ರತೆಯನ್ನ ಕೊಡುವ ಶ್ರೇಷ್ಠತೆಯೇ ವರೇಣ್ಯಂ. ಹಾಗಾದ್ರೆ ನಾವು ಆಗ್ಲೇ ಮಾತನಾಡಿದ ಆ ಅಡೆತಡೆಗಳು ಅಂದ್ರೆ ಪ್ರಾರಬ್ಧ ಕರ್ಮಗಳ ನಿವಾರಣೆಯ ಕಾರ್ಯವಿಧಾನ ಎಲ್ಲಿ ಬರುತ್ತೆ? ಅದು 4ನೆಯ ಪದವಾದ ಭರ್ಗೋದಲ್ಲಿ ಬರುತ್ತೆ. ಭರ್ಗೋ. ನಾವು ಎಷ್ಟೇ ಕಷ್ಟಪಟ್ರೂ ನಮ್ಮ ಹಾದಿಗೆ ಅಜ್ಞಾತ ಅಡೆತಡೆಗಳು ಅಥವಾ ಹಿಂದಿನ ಪಾಪಕರ್ಮಗಳು ಅಡ್ಡ ಬರ್ತವೆ ಅಲ್ವಾ? ಈ ಭರ್ಗ ಎಂಬುದು ಒಂದು ಪ್ರಚಂಡವಾದ ತೇಜಸ್ಸು. ಆ ಮಂತ್ರದ ಶಬ್ದವನ್ನ ಉಚ್ಚರಿಸುವಾಗ ಮತ್ತೆ ಅದರ ಅರ್ಥವನ್ನ ಧ್ಯಾನಿಸುವಾಗ ಉಂಟಾಗುವ ಆಂತರಿಕ ಕಂಪನ ಅಥವಾ ತೇಜಸ್ಸು ನಮ್ಮ ಒಳಗಿರುವ ನಕಾರಾತ್ಮಕ ಶಕ್ತಿಗಳನ್ನ, ಪಾಪಗಳನ್ನ ಸುಟ್ಟು ಹಾಕುತ್ತೆ. ಅಮೇಜಿಂಗ್. ಇದು ಕೇವಲ ದೈವಿಕ ಹಸ್ತಕ್ಷೇಪವಲ್ಲ, ಬದಲಾಗಿ ಒಳಗಿನ ಅಡೆತಡೆಗಳನ್ನ ಭಸ್ಮ ಮಾಡಿ ಗುರಿಯೆಡೆಗಿನ ದಾರಿಯನ್ನ ಸುಗಮಗೊಳಿಸುವ ಆಂತರಿಕ ಶುದ್ಧೀಕರಣದ ಪ್ರಕ್ರಿಯೆ. ವಾವ್! ಅಂದ್ರೆ ಭರ್ಗೋ ಅನ್ನೋದು ನಮ್ಮ ದಾರಿಯ ಕಲ್ಲು ಮುಳ್ಳುಗಳನ್ನ ಭಸ್ಮ ಮಾಡುವ ಒಂದು ಲೇಸರ್ ಕಿರಣದಂತೆ ಕೆಲಸ ಮಾಡುತ್ತೆ ಅಂತಾಯ್ತು. ನಿಖರವಾಗಿ. ಮತ್ತೆ ಕೊನೆಯದಾಗಿ ದೇವಸ್ಯ. ದೇವಸ್ಯ. ಇದರ ಅರ್ಥ? ಈ ಅಡ್ಡಿಯಾತಂಕಗಳೇನ ಗೆದ್ದು ನಕಾರಾತ್ಮಕತೆಯನ್ನ ಕಳೆದುಕೊಂಡು ಉತ್ತಮವಾದ ಉದ್ಯೋಗವನ್ನ ಪಡೆದ ಮೇಲೆ ಆ ಉದ್ಯೋಗದ ಮೂಲಕ ಜೀವನದಲ್ಲಿ ಅಪಾರವಾದ ಆನಂದವನ್ನ, ಯಶಸ್ಸನ್ನ ಕರುಣಿಸುವನೇ ದೇವಸ್ಯ. ಯಾಕಂದ್ರೆ ಭಗವಂತ ಕೇವಲ ವಸ್ತುಗಳನ್ನ ಕೊಡುವನಲ್ಲ, ಅವನು ಪ್ರಕಾಶ, ಸುಖ ಮತ್ತು ಜ್ಞಾನಸ್ವರೂಪನಾಗಿದ್ದಾನೆ. ಇದು ದಿಗ್ಭ್ರಮೆಗೊಳಿಸುವ ವಿವರಣೆ. 3000 ವರ್ಷಗಳ ಹಿಂದಿನ ಒಂದು ಮಂತ್ರದ 5 ಪದಗಳಲ್ಲಿ ನಮ್ಮ ಇಡೀ ಕರಿಯರ್ನ ರೇಖಾಚಿತ್ರವೇ ಅಡಗಿದೆ. ಹೌದು, ಅದೇ ಇದರ ಸೌಂದರ್ಯ. ಜಸ್ಟ್ ಯೋಚನೆ ಮಾಡಿ, ಸರಿಯಾದ ಜಾಗದಲ್ಲಿ ಅವಕಾಶ ಕೊಡೋ ಅನ್ನೋದು ತತ್, ಆ ಕೆಲಸ ಮಾಡಲು ಶಕ್ತಿ ಕೊಡೋ ಅನ್ನೋದು ಸವಿತುಹು, ಆರ್ಥಿಕ ಭದ್ರತೆ ಕೊಡೋ ಅನ್ನೋದು ವರೀಣ್ಯಂ,
ದಾರಿಯ ಅಡೆತಡೆಗಳನ್ನ ಸುಟ್ಟುಹಾಕೋ ಅನ್ನೋದು ಭರ್ಗೋ, ಮತ್ತೆ ಜೀವನದಲ್ಲಿ ನೆಮ್ಮದಿ ಹಾಗೂ ಆನಂದವನ್ನ ಕರುಣಿಸು ಅನ್ನೋದು ದೇವಸ್ಯ. ಇದು ಇಂದಿನ ಯಾವುದೇ ರೆಸ್ಯೂಮೆ ಬಿಲ್ಡಿಂಗ್ ಅಥವಾ ಕರಿಯರ್ ಕೌನ್ಸೆಲಿಂಗ್ ಕ್ಲಾಸ್ಗಿಂತಲೂ ಅತ್ಯಂತ ವ್ಯವಸ್ಥಿತವಾದ ಫ್ರೇಮ್ವರ್ಕ್ ಆಗಿದೆ. ಖಂಡಿತ. ಇದು ಕೇವಲ ಶಬ್ದಗಳ ಪಠನವಲ್ಲ, ಇದೊಂದು ಸಂಪೂರ್ಣ ಬದುಕಿನ ವಿನ್ಯಾಸ. ನಮ್ಮ ಆಂತರಿಕ ಜಗತ್ತನ್ನ ಹೊರಗಿನ ಭೌತಿಕ ಜಗತ್ತಿನ ಅವಶ್ಯಕತೆಗಳೊಂದಿಗೆ ಅತ್ಯಂತ ವೈಜ್ಞಾನಿಕವಾಗಿ ಬೆಸೆಯುವ ಒಂದು ಅದ್ಭುತ ಅನುಸಂಧಾನ ಇದು. ಹಾಗಾದ್ರೆ ಈ ಸಂಪೂರ್ಣ ಆಳವಾದ ಅಧ್ಯಯನವನ್ನ ಕ್ರೋಢೀಕರಿಸುವುದಾದ್ರೆ, ಬೆಳಗ್ಗೆ ಮತ್ತೆ ಸಂಜೆ ಆಚರಿಸುವ ಸಂಧ್ಯಾವಂದನೆ ಅಥವಾ ಗಾಯತ್ರಿ ಮಂತ್ರ ಕೇವಲ ದೇವರ ಕೋಣೆಗೆ ಸೀಮಿತವಾದ ಧಾರ್ಮಿಕ ಕ್ರಿಯೆಯಲ್ಲ. ಅದು ಪ್ರತಿದಿನ ನಮ್ಮ ಇಂಟೆಲೆಕ್ಟನ್ನ, ನಮ್ಮ ಬುದ್ಧಿಯನ್ನ ಶಾರ್ಪ್ ಮಾಡುವ ಪ್ರಕ್ರಿಯೆ. ಹೌದು. ದೈನಂದಿನ ಜೀವನದ ಅನಿಶ್ಚಿತತೆಗಳ ನಡುವೆ, ಕಾರ್ಪೊರೇಟ್ ಜಗತ್ತಿನ ಒತ್ತಡಗಳ ನಡುವೆ ಒಳಗಿನ ಆಪರೇಟಿಂಗ್ ಸಿಸ್ಟಮ್ ಅನ್ನ ದಿನವೂ ಸಿಸ್ಟಮ್ ರೀಸೆಟ್ ಮಾಡುವ ತಂತ್ರಜ್ಞಾನ. ಖಂಡಿತ. ಒಳಗಿನ ಸಾಫ್ಟ್ವೇರ್ ಕ್ಲಿಯರ್ ಆಗಿದ್ರೆ ಹೊರಗಿನ ಜಗತ್ತಿನ ಯಾವುದೇ ಸವಾಲುಗಳನ್ನಾದರೂ ಸಮರ್ಥವಾಗಿ ಎದುರಿಸುವ ಶಕ್ತಿ ಮತ್ತು ಮಾರ್ಗದರ್ಶನ ತಾನಾಗೇ ಒದಗಿ ಬರುತ್ತೆ. ಅದುವೇ ಈ ಗ್ರಂಥದ ಸಂದೇಶ. ಇಂದಿನ ಈ ಚರ್ಚೆ ನಿಜಕ್ಕೂ ಆಳವಾದದ್ದು. ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ವಿಚಾರವನ್ನ ಎಲ್ಲರ ಚಿಂತನೆಗೆ ಬಿಡ್ತಾ ಇದ್ದೀನಿ. ಆಧುನಿಕ ಪ್ರಪಂಚದಲ್ಲಿ ನಾವೆಲ್ಲರೂ ಮೈಂಡ್ಫುಲ್ನೆಸ್, ಮ್ಯಾನಿಫೆಸ್ಟೇಷನ್ ಅಥವಾ ಮಿರರ್ ಅಫರ್ಮೇಷನ್ಗಳ ಬಗ್ಗೆ ಬಹಳ ಮಾತನಾಡ್ತೇವೆ. ಹೌದು, ಈಗ ಬಹಳ ಟ್ರೆಂಡಿಂಗ್ ಆಗಿದೆ. ಆದರೆ ಉದ್ಯೋಗ, ಭದ್ರತೆ ಮತ್ತೆ ದೈನಂದಿನ ಸವಾಲುಗಳನ್ನು ಎದುರಿಸೋಕೆ ಭಗವಂತನ ಮೂಲಕ ನಮ್ಮದೇ ಬುದ್ಧಿಯನ್ನ ಪ್ರೇರೇಪಿಸುವಂತೆ ಕೇಳಿಕೊಳ್ಳುವ ಈ ಗಾಯತ್ರಿ ಅನುಸಂಧಾನ ಇದೆಯಲ್ಲ, ಇದು ಇಂದಿನ ಈ ಎಲ್ಲ ಆಧುನಿಕ ತಂತ್ರಗಳಿಗಿಂತಲೂ ಹೆಚ್ಚು ಪ್ರಬಲವಾದ ಮತ್ತು ವೈಜ್ಞಾನಿಕವಾದ ಮೂಲ ತಂತ್ರಾಂಶವಾಗಿರಬಹುದೇ? ಯೋಚಿಸಿ ನೋಡಿ. ಇದು ನಿಜಕ್ಕೂ ಪ್ರತಿಯೊಬ್ಬರೂ ಮನನ ಮಾಡಬೇಕಾದ ವಿಷಯ. ಹೊರಗಿನ ಜಗತ್ತಿನ ಕರಿಯರ್ ಸ್ಟ್ರಗಲನ್ನ ಗೆಲ್ಲಲು ಅಸಲಿ ಯುದ್ಧ ನಡಿಬೇಕಿರುವುದು ನಮ್ಮ ಒಳಗಿನ ಬುದ್ಧಿಯ ಮಟ್ಟದಲ್ಲಿ ಅನ್ನೋದನ್ನ ಈ ಗ್ರಂಥ ಪದೇ ಪದೇ ನೆನಪಿಸುತ್ತೆ. ಒಬ್ಬ ವ್ಯಕ್ತಿಯ ಆಂತರಿಕ ಆಪರೇಟಿಂಗ್ ಸಿಸ್ಟಮ್ ಅನ್ನ ಅಪ್ಗ್ರೇಡ್ ಮಾಡಲು ಈ ಪ್ರಾಚೀನ ಜ್ಞಾನವೇ ಕೀಳಿಕೈಯಾಗಿರಬಹುದು. ಇಂದಿನ ಈ ಆಳವಾದ ಅಧ್ಯಯನವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಭೇಟಿಯಾಗೋಣ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ. ನಮಸ್ಕಾರ. ನಮಸ್ಕಾರ.